ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು. ಪ್ರಸ್ತುತಿ ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಕೆಆರ್ ಪ್ರದೀಪ್. ಕಗ್ಗಕ್ಕೊಂದು ಕತೆ. ಆತ್ಮೀಯ ಮಕ್ಕಳೇ, ನೀವೆಲ್ಲ ಮಂಕುತಿಮ್ಮನ ಕಗ್ಗ ಅನ್ನೋ ಪುಸ್ತಕದ ಬಗ್ಗೆ ಕೇಳಿದ್ದೀರಾ? ಅದು ಡಿವಿಜಿ ಎಂದೇ ಪ್ರಸಿದ್ಧರಾದ ಡಿ.ವಿ. ಗುಂಡಪ್ಪನವರಿಂದ ರಚನೆಯಾದ ಅತ್ಯಂತ ಜನಪ್ರಿಯವಾದ ಕೃತಿ. ಇದನ್ನ ಕನ್ನಡದ ಭಗವದ್ಗೀತೆ ಎಂದೇ ಪರಿಗಣಿಸಿದ್ದಾರೆ. ಈ ಕೃತಿಯಲ್ಲಿ ಮಾನ್ಯ ಡಿ.ವಿ.ಜಿ. ಅವರು ಜನಸಾಮಾನ್ಯರಿಗೆ ಹೇಗೆ ಜೀವನ ನಡೆಸಬೇಕು, ಬದುಕಿನಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಕಷ್ಟಗಳನ್ನ ಹೇಗೆ ಎದುರಿಸಬೇಕು ಎಂದು ಮನಮುಟ್ಟುವಂತೆ ವಿಶ್ಲೇಷಣೆ ಮಾಡಿದ್ದಾರೆ. ಮಂಕುತಿಮ್ಮನ ಕಗ್ಗವು ಮಕ್ಕಳಿಂದ ವೃದ್ಧರವರೆಗೆ ಬದುಕಿನ ಜೀವನ ಧರ್ಮಯೋಗದ ಸಾರಾನ ತಿಳಿಸುತ್ತೆ. ಮಂಕುತಿಮ್ಮನ ಕಗ್ಗ ಪುಸ್ತಕದ ಬಗ್ಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಎಷ್ಟು ಚೆನ್ನಾಗಿ ಹೇಳಿದಾರೆ ಗೊತ್ತಾ? ಹಸ್ತಕ್ಕೆ ಬರೆ ನಕ್ಕೆ ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರುಶನಕ್ಕೆ ತುತ್ತ ತುದಿಯಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಒಂದು ಮಹಾಪ್ರತಿಭೆಗೆ ಮತ್ತೊಂದು ಮಹಾಪ್ರತಿಭೆ ಅಷ್ಟೇ ಸಮರ್ಥವಾದ, ಸಂಕ್ಷಿಪ್ತವಾದರೂ ಸಮಗ್ರವಾದ ಸ್ತುತಿಯನ್ನ ಸಲ್ಲಿಸಬಹುದು ಎಂಬುದಕ್ಕೆ ಇದು ಸೂರ್ಯಸಾಕ್ಷಿ ಎಂದಿದ್ದಾರೆ ಈ ಸಾಲುಗಳನ್ನ ನೋಡಿ ಪದ್ಮಭೂಷಣ ಶತಾವಧಾನಿ ಗಣೇಶ್ ಅವರು. ಮಕ್ಕಳೇ, ನಾನೀಗ ಮಂಕುತಿಮ್ಮನ ಕಗ್ಗದಿಂದ ಕೆಲವು ಕಗ್ಗಗಳನ್ನ ಆರಿಸಿ ಅವುಗಳಿಗೆ ಪೂರಕ ಅನಿಸುವಂತಹ ಮಕ್ಕಳಿಗೆ ಸಂಬಂಧಿಸಿದ ಸ್ವಾರಸ್ಯಕರವಾದ ಕಥೆಗಳನ್ನ ಹೇಳ್ತೀನಿ. ಕಗ್ಗದ ಬಗ್ಗೆನೂ ತಿಳ್ಕೊಂಡಾಗತ್ತೆ, ಕಥೆನೂ ಕೇಳಿದಾಗತ್ತೆ. ಶುರು ಮಾಡೋಣ. ನಾನು ಆರಿಸ್ಕೊಂಡಿರೋ ಮೊದಲನೇ ಕಗ್ಗ ಹೀಗಿದೆ. ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವು ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಇದರ ಅರ್ಥ ಏನಂದರೆ, ಪುಸ್ತಕಗಳನ್ನ ಓದಿ ಬಂದ ಜ್ಞಾನ ತಲೆಯ ಮೇಲೆ ಇರೋ ಮಣಿ ಥರ, ಆದರೆ ಮನಸ್ಸಿನಲ್ಲಿ ಬೆಳೆದ ಅರಿವು ಗಿಡದಲ್ಲಿ ಬೆಳೆದ ಹೂವಿನಂತೆ. ವಸ್ತುವಿನ ಸಾಕ್ಷಾತ್ಕಾರ ಆಗೋದು ಒಳನೋಟದಿಂದಾನೇ ಹೊರತು ಪಾಂಡಿತ್ಯದಿಂದಲ್ಲ ಅಂತ ಅರ್ಥ. ಇದೇ ರೀತಿ ಮತ್ತೊಂದು ಕಗ್ಗ ಹೀಗಿದೆ. ಎಳೆಯ ತರು ದಿನ ದಿನವೂ ಹೊಸ ತಳಿರ ತಳೆವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದೆ ಉಕ್ಕುವಂತೆ, ಎಳೆ ಮಕ್ಕಳೊಳು ತಿಳಿವು ಮೊಳೆತು ಬೆಳೆವುದು ನೋಡು, ಇಳೆಯೊಳಗೆ ಅದು ಒಂದು ಸೊಗ ಮಂಕುತಿಮ್ಮ. ಈ ಎರಡೂ ಕಗ್ಗಗಳ ಅರ್ಥಕ್ಕೆ ಪೂರಕವಾದ ಸೂಕ್ತ ಎನಿಸುವಂತಹ ಮಕ್ಕಳ ಒಂದು ತಮಾಷೆಯ ಕಥೆಯನ್ನು ಹೇಳ್ತೀನಿ. ಕೇಳೋಕ್ಕೆ ಸಿದ್ಧವಾಗಿದ್ದೀರಾ? ಹಾಗಾದರೆ ಕತೆ ಪ್ರಾರಂಭ ಮಾಡಲಾ? ಇದು ಒಂದೂರಲ್ಲಿ ಒಬ್ಬ ಕನ್ನಡ ಪಂಡಿತರಿಗೆ ತಾವು 9ನೇ ತರಗತಿ ಮಕ್ಕಳಿಗೆ ಪ್ರೌಢಶಾಲೆಯಲ್ಲಿ ಪಾಠ ಮಾಡುವಾಗ ಆದ ಸ್ವಾರಸ್ಯಕರವಾದ ಒಂದು ಅನುಭವ. ಅವತ್ತು ಕನ್ನಡ ಪಂಡಿತರು 9ನೇ ಕ್ಲಾಸಿನ ಮಕ್ಕಳಿಗೆ ಪ್ರಥಮ ಭಾಷೆ ಕನ್ನಡ ಪಾಠ ಮಾಡ್ತಿರ್ತಾರೆ. ಪಾಠದ ಹೆಸರು ಬಲಿಚಕ್ರವರ್ತಿ. ಈ ಗದ್ಯವನ್ನು ಕನ್ನಡ ಪಂಡಿತರು ಅತ್ಯಂತ ಸ್ವಾರಸ್ಯದಿಂದ ವಿವರಿಸ್ತಾ ಹೋಗ್ತಾರೆ. ಸನ್ನಿವೇಶ ಏನಪ್ಪ ಅಂದರೆ, ಬಲಿಚಕ್ರವರ್ತಿ ತಾನು ಮಾಡಿದ ಯಾಗದ ನಂತರ ವಾಡಿಕೆಯಂತೆ ತನ್ನ ಪ್ರಜೆಗಳಿಗೆ ದಾನ ಕೊಡುವ ಸಂದರ್ಭ. ಪಂಡಿತರು ವಿವರಿಸ್ತಾರೆ. ಪ್ರಜೆಗಳೆಲ್ಲ ಸರತಿಯ ಸಾಲಿನಲ್ಲಿ ನಿಂತು ಚಕ್ರವರ್ತಿ ಮಹಾಬಲಿಯಿಂದ ಒಬ್ಬೊಬ್ಬರಾಗಿ ದಾನ ಪಡ್ಕೊಂಡು ಹೋಗ್ತಿದ್ದಾರೆ. ಅದೇ ಸಾಲಿನಲ್ಲಿ ಮಹಾವಿಷ್ಣು ವಾಮನ ಅವತಾರಿಯಾಗಿ ನಿಂತಿರೋದನ್ನು ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರು ನೋಡ್ತಾರೆ. ಕೂಡಲೇ ಅವರು ಮಹಾಬಲಿಯನ್ನು ಎಚ್ಚರಿಸ್ತಾರೆ. ಆ ವಾಮನ ರೂಪದಲ್ಲಿ ಬಂದಿರೋ ಬಾಲಕ ಬೇರಾರೂ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು. ಅವನಿಗೆ ಮಾತ್ರ ನೀನು ದಾನ ಕೊಡಬೇಡ ಅಂತ ಒತ್ತಾಯಿಸ್ತಾರೆ. ಆದರೆ ಬಲಿಚಕ್ರವರ್ತಿ ಕೊಟ್ಟ ಮಾತಿಗೆ ತಾನು ತಪ್ಪುವವನಲ್ಲ. ಈ ದಿನ ಯಾರು ಬಂದು ದಾನ ಕೇಳಿದ್ರೂ ಕೊಟ್ಟೇ ತೀರುತ್ತೇನೆ ಎಂದು ಹಠ ಮಾಡ್ತಾನೆ. ಹೀಗೆ ಪಂಡಿತರ ಪಾಠದ ವಿವರಣೆ ಸಾಗುತ್ತೆ. ಪಂಡಿತರು ಹೇಳ್ತಾರೆ, ವಾಮನ ರೂಪದ ಮಹಾವಿಷ್ಣು ತನ್ನ ಸರದಿ ಬಂದಾಗ ಮುಗುಳ್ನಗುತ್ತಾ ಮುಗ್ಧ ಬಾಲಕನಂತೆ ಬಲಿಚಕ್ರವರ್ತಿಯ ಮುಂದೆ ನಿಂತಿದ್ದಾನೆ. ಆಗ ಬಲಿಚಕ್ರವರ್ತಿ ಏನು ಬೇಕು ಎಂದು ಕೇಳ್ತಾನೆ. ಆಗ ವಾಮನ, ನನಗೆ ಬೇರೇನೂ ಬೇಡ, ನಿನ್ನ ರಾಜ್ಯದಲ್ಲಿ 3 ಹೆಜ್ಜೆ ಜಾಗ ಕೊಡು, ಅದೇ ನನಗೆ ಬೇಕಾದ ದಾನ ಎಂದು ವಿನಮ್ರವಾಗಿ ಕೇಳ್ತಾನೆ. ಆಗ ಬಲಿಚಕ್ರವರ್ತಿಗೆ ನಗು ಬರುತ್ತೆ. ಶುಕ್ರಾಚಾರ್ಯರು ನನಗೆ ಎಚ್ಚರಿಕೆ ಕೊಟ್ಟಿದ್ರು, ಆದರೆ ಈ ಬಾಲಕ ತನ್ನ ಪುಟ್ಟ ಪಾದದ ಅಳತೆಯಲ್ಲಿ 3 ಹೆಜ್ಜೆ ಜಾಗ ಕೇಳ್ತಿದ್ದಾನೆ. ವಾಮನನ ಕೋರಿಕೆಗೆ ಸಮ್ಮತಿಸಿ ತನ್ನ ರಾಜ್ಯದಲ್ಲಿ 3 ಹೆಜ್ಜೆ ಸ್ಥಳವನ್ನು ಅಳೆದು ತೆಗೆದುಕೊಳ್ಳುವಂತೆ ವಿನಂತಿಸಿಕೊಳ್ತಾನೆ ಬಲಿಚಕ್ರವರ್ತಿ.
ಮರುಕ್ಷಣವೇ ವಾಮನನು ತ್ರಿವಿಕ್ರಮ ಅಂದರೆ ತ್ರಿವಿಕ್ರಮ 3 ವಿಶೇಷವಾದ ಹೆಜ್ಜೆಗಳನ್ನುಳ್ಳವನಾಗಿ ಬೃಹದಾಕಾರವನ್ನು ತಾಳಿಕೊಂಡು ಒಂದು ಹೆಜ್ಜೆಯಿಂದ ಇಡೀ ಭೂಮಂಡಲನೇ ಅಳುತ್ತಾನೆ, ಇನ್ನೊಂದು ಹೆಜ್ಜೆಯಿಂದ ಇಡೀ ಆಕಾಶನೇ ಅಳಿತಾನೆ. 3ನೇ ಹೆಜ್ಜೆ ಇಡೋಕ್ಕೆ ಸ್ಥಳನೇ ಇಲ್ಲ. ಆಗ ವಾಮನ ಬಲಿಚಕ್ರವರ್ತಿಯನ್ನು ಕೇಳ್ತಾನೆ, 3ನೇ ಹೆಜ್ಜೆ ಎಲ್ಲಿಡ್ಲಿ ಎಂದು. ಆಗ ಬಲಿಚಕ್ರವರ್ತಿ ಬೇರೆ ದಾರಿ ಕಾಣದೆ 3ನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲಿಡುವಂತೆ ವಾಮನಲ್ಲಿ ವಿನಂತಿಸ್ಕೋತಾನೆ. ಅದರಂತೆಯೇ ವಾಮನ ತನ್ನ 3ನೇ ಹೆಜ್ಜೆಯನ್ನು ಮಹಾಬಲಿಯ ತಲೆಯ ಮೇಲಿಟ್ಟು ಮಹಾಬಲಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿಬಿಡ್ತಾನೆ. ಹೀಗೆ ಕನ್ನಡ ಪಂಡಿತರ ಪಾಠದ ವಿವರಣೆ ನಿಲ್ಲದ ವರ್ಷಧಾರೆಯಂತೆ ತರಗತಿಯಲ್ಲಿ ಸಾಗ್ತಾ ಇದೆ. ಎಲ್ಲ ಮಕ್ಕಳು ಏಕಾಗ್ರತೆಯಿಂದ ನಿಶಬ್ದತೆಯಿಂದ ಪಾಠ ಕೇಳ್ತಿದ್ದಾರೆ. ತರಗತಿಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶಬ್ದತೆ. ಆಗ ಆ ತರಗತಿಯಲ್ಲಿ ಯಾರೂ ಊಹಿಸದ ಒಂದು ಘಟನೆ ನಡೆಯುತ್ತೆ. ಓದಿನಲ್ಲಿ ಅಷ್ಟೇನೂ ಮುಂದಿರದ, ತುಂಟತನಕ್ಕೆ ಹೆಸರುವಾಸಿಯಾದ, ಸದಾ ಲಾಸ್ಟ್ ಬೆಂಚಲ್ಲೇ ಕೂರುವ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು, ಗುರುಗಳೇ, ಇಂದಿನ ಪಾಠದಲ್ಲಿ ನನಗೆ ಒಂದು ಅನುಮಾನದ ಪ್ರಶ್ನೆ ಕಾಡ್ತಾ ಇದೆ ಎಂದ. ತರಗತಿಯಲ್ಲಿ ಯಾವತ್ತೂ ಆ ಹುಡುಗ ಪ್ರಶ್ನೆನೇ ಕೇಳಿರಲಿಲ್ಲ. ಆದ್ದರಿಂದ ಪಂಡಿತರು ಸ್ವಲ್ಪ ಅಸಹನೆಯಿಂದ ಅದನ್ನು ತೋರಗೊಡದೆ, ಏನಯ್ಯ ನಿನ್ನ ಅನುಮಾನ ಎಂದು ಸ್ವಲ್ಪ ಗಡಸು ಧ್ವನಿಯಲ್ಲೇ ಕೇಳ್ತಾರೆ. ಅದಕ್ಕೆ ಆ ಹುಡುಗ, ಏನಿಲ್ಲ ಗುರುಗಳೇ, ನೀವು ಹೇಳಿದ್ರಿ ವಾಮನ ತನ್ನ ಮೊದಲ ಹೆಜ್ಜೆಯಿಂದ ಇಡೀ ಭೂಮಂಡಲನೆಲ್ಲ ಅಳೆದ, 2ನೇ ಹೆಜ್ಜೆಯಿಂದ ಇಡೀ ಆಕಾಶನೇ ಅಳೆದ ಅಂತ, ಮತ್ತೆ 3ನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ವಾಮನ ಬಲಿಯನ್ನು ಕೇಳಿದ ಅಂತ. ಇಲ್ಲಿ ನನಗೆ ಒಂದು ಸಂಶಯ ಗುರುಗಳೇ ಎಂದ. ಅದಕ್ಕೆ ಗುರುಗಳು ಕೇಳ್ತಾರೆ, ಏನಯ್ಯ ನಿನ್ನ ಸಂಶಯ? ಏನಿಲ್ಲ ಗುರುಗಳೇ, ವಾಮನ ಮೊದಲನೇ ಹೆಜ್ಜೆಯಿಂದ ಇಡೀ ಭೂಮಂಡಲನ ಅಳೆದು, 2ನೇ ಹೆಜ್ಜೆಯಿಂದ ಇಡೀ ಆಕಾಶನ ಅಳೆದು, 3ನೇ ಹೆಜ್ಜೆ ಎಲ್ಲಿಡಲಿ ಎಂದು ಬಲಿಯನ್ನು ಪ್ರಶ್ನಿಸುವಾಗ ಬಲಿಚಕ್ರವರ್ತಿ ಎಲ್ಲಿ ನಿಂತಿದ್ದ? ಇದಕ್ಕೆ ಉತ್ತರ ಪಠ್ಯಪುಸ್ತಕದಲ್ಲಿ ಇಲ್ವಲ್ಲ ಎಂದು ತುಂಟನಿಗೆ ಬೀರ್ತಾನೆ. ಗುರುಗಳು ಇದೇ ಪಾಠನ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಇದುವರೆಗೂ ಯಾವ ವಿದ್ಯಾರ್ಥಿಯೂ ಈ ತರಹದ ಪ್ರಶ್ನೆನ ಅವರಿಗೆ ಕೇಳಿರಲಿಲ್ಲ. ಗುರುಗಳಿಗೆ ಒಂದು ಕ್ಷಣ ಗಾಬರಿ, ಗಲಿಬಿಲಿ, ಗೊಂದಲ ಎಲ್ಲ ಒಟ್ಟಿಗೆ ಉಂಟಾಗುತ್ತೆ. ತರಗತಿಯ ಎಲ್ಲ ವಿದ್ಯಾರ್ಥಿಗಳ ನೋಟ ಈಗ ಗುರುಗಳ ಮೇಲೆ ಇದೆ. ಅವರ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ. ಗುರುಗಳಿಗೆ ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಆಗ ಯಾರೂ ಊಹಿಸದ ಮತ್ತೊಂದು ಘಟನೆ ನಡೆಯುತ್ತೆ. ಅದೇ ತರಗತಿನಲ್ಲಿ ಅಷ್ಟೇನೂ ಓದಿನಲ್ಲಿ ಮುಂದೆ ಇರದ, ಆದರೆ ತನಗೆ ಅನಿಸಿದ್ದನ್ನು ನೇರವಾಗಿ ಹೇಳುವ ಒಬ್ಬ ತುಂಟ ವಿದ್ಯಾರ್ಥಿ ಇರ್ತಾನೆ. ಅವನೆದ್ದು ನಿಂತು, ಇದಕ್ಕೆ ಉತ್ತರ ನಾನು ಕೊಡ್ತೀನಿ ಅಂತಾನೆ. ಆಗಲಿ ಹೇಳು ನೋಡೋಣ ಅಂತ ಕುತೂಹಲದಿಂದ ಮತ್ತೊಬ್ಬ ಹುಡುಗನ ನಡೆಗೆ ನೋಡ್ತಾರೆ. ಆಗ ಹುಡುಗ ಹೀಗೆ ಹೇಳ್ತಾನೆ, ಗುರುಗಳೇ, ಅದರಲ್ಲಿ ಸಂಶಯ ಪಡೋದು ಏನಿದೆ? ವಿವರಣೆ ತುಂಬ ಸುಲಭ. ನಾವೆಲ್ಲ ಭೂಮಿ ಮೇಲೆ ನೇರವಾಗಿ ನಿಂತ್ಕೊಂಡಾಗ ನಮ್ಮ ಪಾದಗಳನ್ನ ಸರಿಯಾಗಿ ಗಮನಿಸಿ. ನಮ್ಮದು ಪುಟ್ಟ ಪಾದ, ಆದರೂ ಕಾಲಿನ ಹೆಬ್ಬೆರಳು ಮತ್ತು ಪಕ್ಕದ ಬೆರಳಿನ ನಡುವೆ ಸ್ವಲ್ಪ ಗ್ಯಾಪ್ ಇರುತ್ತಲ್ವಾ, ಗಮನಿಸಿದ್ದೀರಾ? ಇಡೀ ಭೂಮಂಡಲನ ತನ್ನ ಬೃಹದಾಕಾರವಾಗಿ ಬೆಳೆದ ಪಾದದಿಂದ ಅಳೆದ ಅಂದರೆ ವಾಮನನ ಪಾದದ ಹೆಬ್ಬೆರಳು ಮತ್ತು ಪಕ್ಕದ ಬೆರಳಿನ ಮಧ್ಯೆ ಹ್ಯೂಜ್ ಗ್ಯಾಪ್ ಇರಲೇಬೇಕಲ್ವಾ? ಆ ಗ್ಯಾಪಲ್ಲಿ ಮಹಾಬಲಿ ನಿಂತಿದ್ದ ಅಲ್ವೇ ಗುರುಗಳೇ ಎಂದು ತುಂಟನಿಗೆ ಬೀರಿದ. ಅವನ ಉತ್ತರ ಕೇಳಿ ಕನ್ನಡ ಪಂಡಿತರಿಗೆ ಅತ್ಯಂತ ಸಂತೋಷವಾಗುತ್ತೆ. ಭೇಷ್ ಅಂತ ಅವನ ಬೆನ್ನು ತಟ್ಟಿ ಪ್ರಶಂಸೆ ಮಾಡ್ತಾರೆ. ಮಕ್ಕಳೆಲ್ಲರಿಗೂ ಅವನ ತಾರ್ಕಿಕ ಉತ್ತರ ತುಂಬ ಇಷ್ಟ ಆಗತ್ತೆ. ಕನ್ನಡ ಪಂಡಿತರಿಗಂತೂ ತರಗತಿಯಲ್ಲಿ ತನ್ನ ಮಾನ ಕಾಪಾಡಿದ ಆ ವಿದ್ಯಾರ್ಥಿಯ ಬಗ್ಗೆ ಬಹಳ ಅಚ್ಚುಮೆಚ್ಚು. ಮಕ್ಕಳಲ್ಲಿ ಸೃಜನಶೀಲತೆ, ಸಮಯಸ್ಫೂರ್ತಿ ಗೌಪ್ಯವಾಗಿರುತ್ತೆ. ಅವುಗಳು ಸೂಕ್ತ ಸಮಯದಲ್ಲಿ ಹೊರಗೆ ಬರಬೇಕಾದ್ರೆ ಒಬ್ಬ ನಿಜವಾದ ಶಿಕ್ಷಕನಾದವನು ಸೂಕ್ತವಾದ ಕಲಿಕಾ ಅನುಭವಗಳನ್ನ ನೀಡ್ತಾ ಇರಬೇಕು ಮತ್ತು ಅದಕ್ಕಾಗಿ ಪೂರ್ವ ಸಿದ್ಧತೆ ಮಾಡಿಕೊಂಡಿರಬೇಕು. ಅದನ್ನೇ DVGಯವರು ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಎಳೆಯತರು ದಿನ ದಿನವೂ ಹೊಸ ತಳಿರ ತಳೆವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದೆ ಉಕ್ಕುವಂತೆ, ಎಳೆ ಮಕ್ಕಳುಳು ತಿಳಿವು ಮೊಳೆತು ಬೆಳೆಯುವುದು ನೋಡು, ಇಳೆಯೊಳಗೆ ಅದು ಒಂದು ಸೊಗ ಮಂಕುತಿಮ್ಮ. ಮಕ್ಕಳಲ್ಲಿ ತಿಳುವಳಿಕೆ, ಎಳೆಯ ಗಿಡ ಪ್ರತಿನಿತ್ಯ ಹೊಸ ಚಿಗುರನ್ನು ಬೆಳೆಸುವಂತೆ, ತಿಳಿಯಾದ ನೀರು ಚಿಲುಮೆಯಲ್ಲಿ ಒಂದೇ ಕಡೆ ನಿಲ್ಲದೆ ಉಕ್ಕಿ ಅರಿಯುವಂತೆ ಮೂಡುತ್ತದೆ ಎಂದಿದ್ದಾರೆ ಈ ಕಗ್ಗದಲ್ಲಿ. ಒಂದು ಹಣ್ಣಿನಲ್ಲಿ ಎಷ್ಟು ಬೀಜಗಳಿದೆ ಎಂಬುದನ್ನು ಯಾವ ಮೂರ್ಖನಾದರೂ ಹೆಣಿಸಿ ಹೇಳಬಲ್ಲ. ಆದರೆ ಅವುಗಳ ಬೀಜದಿಂದ ಎಷ್ಟು ಹಣ್ಣುಗಳು ಸೃಷ್ಟಿಯಾಗಬಹುದೆಂಬುದನ್ನು ಆ ಭಗವಂತ ಮಾತ್ರ ಬಲ್ಲ. ಅಂತಹ ಬೀಜವೆಂಬ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಪೋಷಿಸಿ ಪ್ರೋತ್ಸಾಹ ಸಕಾರಾತ್ಮಕತೆಯಿಂದ ಬೆಳೆಸಿದರೆ ಅದು ವಿಶ್ವವನ್ನು ಬೆಳಗುವ ಒಂದು ನಕ್ಷತ್ರವಾಗುವುದರಲ್ಲಿ ಎಳ್ಳಷ್ಟೂ ಸಂದೇಹ ಬೇಡ ಅಲ್ವಾ?
ಮಕ್ಕಳೇ, ಈಗ ಮಂಕುತಿಮ್ಮನ ಕಗ್ಗದ ಮತ್ತೊಂದು ಕಗ್ಗನ ಹೇಳ್ತೀನಿ ಕೇಳಿ. ಜೀವನ ವ್ಯಾಪಾರ ಮೂವರ ಒಟ್ಟು ವಿಚಾರ, ಭಾವಿಪೊಡೆ ನೀನು ಜಗ ಇನ್ನೊಂದು ಅದೃಷ್ಟ, ಆವಗಂ ಮೂರನೆಯ ಭಾಗಸ್ಥನ ಇಚ್ಛೆ ಬಲ, ಈ ವಿವರ ಅರಿಯೇ ಸುಖ ಮಂಕುತಿಮ್ಮ. ಇದರ ಭಾವಾರ್ಥ, ಜೀವನವೆಂಬ ವ್ಯಾಪಾರದಲ್ಲಿ ಮೂವರಿರ್ತಾರಂತೆ, ನೀನು, ಜಗತ್ತು ಮತ್ತು ಅದೃಷ್ಟ. ಯಾವಾಗಲೂ ಈ ಮೂರನೆಯವನಾದ ಅದೃಷ್ಟನ ಇಚ್ಛೆಯ ಬಲದ ಮೇಲೆಯೇ ಎಲ್ಲ ನಿಂತಿರುತ್ತೆ. ಆದರೆ ನಮ್ಮ ಪ್ರಯತ್ನ ಮಾತ್ರ ನಿಲ್ಲಬಾರದು. ಯಾವಾಗಲೂ ಅದೃಷ್ಟನೇ ನಂಬ್ಕೊಂಡಿರಬಾರ್ದು, ನಮ್ಮ ಪ್ರಯತ್ನನೂ ಇರಬೇಕು. ಇದಕ್ಕೆ ಪೂರಕವೆನಿಸುವ ಮತ್ತೊಂದು ಕಗ್ಗ ಹೇಳಿ ಅದಕ್ಕೆ ಪೂರಕವಾದ ಇನ್ನೊಂದು ಕಥೆನ ಹೇಳ್ತೀನಿ. ಗುರಿಯನ್ ಐದದೊಡೆ ಒಮ್ಮೆ ಮರಳಿ ನೀನು ಉಜ್ಜುಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ ಕರ್ಮಋಣ ಸಂಧಿಸಿಯೋ, ಕೈಗೂಡಬಹುದು ಗುರಿ ಪರವೆ ಇಡದೆ ಉಜ್ಜುಗಿಸು ಮಂಕುತಿಮ್ಮ. ಈ ಕಗ್ಗದಾರ್ಥ ಏನಂದರೆ, ಗುರಿಯನ್ನು ಒಂದು ಬಾರಿ ತಲುಪದಿದ್ರೂ ಪುನಃ ನೀನು ಅದಕ್ಕಾಗಿ ದುಡಿ. ಏಕಾಗ್ರತೆಯನ್ನು, ನಿನ್ನ ಸೂಕ್ಷ್ಮ ದೃಷ್ಟಿಯನ್ನು ಕಳೆದುಕೊಳ್ಬೇಡ. ನಿನ್ನ ಕೈಚಳಕ ಅಧಿಕವಾಗಿಯೋ ದೈವದ ಕರುಣೆಯಿಂದಲೋ ಅಥವಾ ನಿನ್ನ ಪೂರ್ವಜನ್ಮದ ಕರ್ಮಫಲದಿಂದಲೋ ಆ ಗುರಿಯನ್ನು ನೀನು ಸಾಧಿಸಿಬಿಡಬಹುದು. ಚಿಂತೆ ಬಿಡದೆ ಪ್ರಾಮಾಣಿಕವಾಗಿ ಏಕಾಗ್ರತೆಯಿಂದ ಕೆಲಸ ಮಾಡು, ಪ್ರತಿಫಲ ಖಂಡಿತ ಸಿಗುತ್ತೆ ಅಂತ ಅರ್ಥ. ಈಗ ಈ ಮೇಲೆ ನಾನು 2 ಕಗ್ಗ ಹೇಳದ್ನಲ್ಲ, ಅದಕ್ಕೆ ಪೂರಕವಾಗಿ ಕೆಲವು ಸಂದರ್ಭಗಳಲ್ಲಿ ಮಕ್ಕಳಲ್ಲಿನ ಏಕಾಗ್ರತೆ, ಸೂಕ್ಷ್ಮ ದೃಷ್ಟಿ, ಧೈರ್ಯ ಅವರ ಜೀವನದ ದಿಕ್ಕನ್ನೇ ಬದಲಿಸಿ ಅದೃಷ್ಟದ ಬಾಗಿಲನ್ನು ತೆರೆದು ಅವರನ್ನು ಹೇಗೆ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅನ್ನೋದನ್ನು ಸಾರುವಂತಹ ಒಂದು ನೈಜ ಘಟನೆ. ಇದು ಕಥೆಯಲ್ಲ, ನಿಜವಾಗಲೂ ನಡೆದ ಘಟನೆ. ಇದನ್ನು ಈಗ ನಿಮ್ಮ ಮುಂದೆ ನಾನು ಕಥೆಯ ರೂಪದಲ್ಲಿ ವ್ಯಕ್ತಪಡಿಸ್ತೇನೆ. ಹಾಲಿವುಡ್ ಹೆಸರು ಕೇಳಿದ್ದೀರಾ ಮಕ್ಕಳೇ? ಇದು ಇಂಗ್ಲಿಷ್ ಚಲನಚಿತ್ರಗಳ ತವರು ಮನೆ. ವಿಶ್ವಕ್ಕೆ ಅತ್ಯುತ್ತಮ ನಿರ್ದೇಶಕರನ್ನು ಕೊಟ್ಟ ವಿಶ್ವ ಪ್ರಸಿದ್ಧ ಚಲನಚಿತ್ರ ತಾಣ. ಸಿಸಿಲ್ ಬಿ ಡೆಮಿಲ್ಲೆ ಹಾಲಿವುಡ್ ಕಂಡ ಅತ್ಯಂತ ಪ್ರತಿಭಾನ್ವಿತ ಚಲನಚಿತ್ರ ನಿರ್ದೇಶಕರಲ್ಲಿ ಅತ್ಯಂತ ಪ್ರಮುಖ ನಿರ್ದೇಶಕರವರು. ಆತ ಒಬ್ಬ ಅತ್ಯಂತ ಬುದ್ಧಿವಂತ ನಿರ್ದೇಶಕ. ನಟರ ಸಕಲ ಸಾಮರ್ಥ್ಯನ ಹೊರತೆಗೆಯೋದ್ರಲ್ಲಿ ಅತ್ಯಂತ ಚಾಣಾಕ್ಷ. ಅವನಿಗೆ ಸಲಹೆ ನೀಡೋಕೆ ಅವನ ಇತರ ಜೊತೆಗಾರರು ಹೆದರುತ್ತಿದ್ರಂತೆ. ಹೀರೋ ಸಹ ಡೈರೆಕ್ಟರ್ ಹೇಳಿದ್ದನ್ನು ಬಿಟ್ಟು ಬೇರೆ ಏನೂ ಮಾಡ್ತಿರ್ಲಿಲ್ಲ. ಅಷ್ಟು ಭಯ ಅವನು ಕಂಡ್ರೆ, ಅಷ್ಟೇ ಗೌರವ. 1956ರಲ್ಲಿ ಸಿಸಿಲ್ ಬಿ ಡೆಮಿಲ್ಲೆ ದ 10 ಕಮಾಂಡ್ಮೆಂಟ್ಸ್ ಎಂಬ ಭಾರೀ ಬಜೆಟ್ಟಿನ ಚಲನಚಿತ್ರನ ತಾನೇ ಸ್ವತಃ ನಿರ್ಮಾಣ ಮಾಡಿ ನಿರ್ದೇಶನನೂ ಮಾಡ್ತಿದ್ದ. ಮುಂದೆ ಆದದ್ದು ಇತಿಹಾಸ. ಈ ಚಿತ್ರ 1957ರಲ್ಲಿ ತನ್ನ ಸ್ಪೆಷಲ್ ಎಫೆಕ್ಟ್ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿನ ಪಡೆಯುತ್ತೆ. ಈ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ನಡೆದ ಒಂದು ಘಟನೆನ ಹೇಳ್ತೀನಿ ಕೇಳಿ ಮಕ್ಕಳ. ಅಂದಿನ ದಿನ ಸಿಸಿಲ್ ಬಿ ಡೆಮಿಲ್ಲೆ 10 ಕಮಾಂಡ್ಮೆಂಟ್ಸ್ ಚಿತ್ರದ ಅಂತಿಮ ದೃಶ್ಯ ಅಂದರೆ ಕ್ಲೈಮ್ಯಾಕ್ಸ್ ಅನ್ನೋದನ್ನು ಚಿತ್ರೀಕರಣ ಮಾಡೋದ್ರಿಂದ. ಸನ್ನಿವೇಶ ಏನಂದರೆ, ಭಗವಂತನಲ್ಲಿ ಅಚಲವಾದ ನಂಬಿಕೆಯಿಂದ ಮೋಸೆಸ್ ಸುಮಾರು 14,000 ಯಹೂದಿ ಕೈದಿಗಳನ್ನ ಕರೆದುಕೊಂಡು ಕೆಂಪು ಸಮುದ್ರ ಅಂದರೆ ಗೊತ್ತಲ್ವಾ, ರೆಡ್ ಸಿ, ಅದರ ಹತ್ತಿರಕ್ಕೆ ಬರ್ತಾನೆ. ಅಲ್ಲದೆ ಈ ದೃಶ್ಯದಲ್ಲಿ ಸುಮಾರು 15,000 ಪ್ರಾಣಿಗಳು ಸಹ ಭಾಗವಹಿಸಿದ್ವಂತೆ. ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸಮುದ್ರವನ್ನು ದಾಟುವುದು ಹೇಗೆ? ಮೋಸೆಸ್ ಅತ್ಯಂತ ದೈನ್ಯತೆಯಿಂದ, ವಿಶ್ವಾಸದಿಂದ ಭಗವಂತನನ್ನು ಪ್ರಾರ್ಥಿಸಿದಾಗ ಕೆಂಪು ಸಮುದ್ರ 2 ಭಾಗಗಳಾಗಿ ಬೇರ್ಪಟ್ಟು ಮಧ್ಯೆ ದಾರಿ ನಿರ್ಮಾಣವಾಗುತ್ತೆ. ಆ ದಾರಿಯಲ್ಲಿ ಮೋಸೆಸ್ ಎಲ್ಲ ಯಹೂದಿ ಕೈದಿಗಳನ್ನು ಕರೆದುಕೊಂಡು ಹೋಗಿ ಪಾರ್ ಮಾಡ್ತಾನೆ. ಅದೊಂದು ಅತ್ಯಂತ ರೋಮಾಂಚನಕಾರಿಯಾದ ಸನ್ನಿವೇಶ. ಒಂದೇ ಟೇಕ್ನಲ್ಲಿ ಆಗಬೇಕು, ಮತ್ತೆ ಮತ್ತೆ ಶೂಟ್ ಮಾಡೋದು ಕಷ್ಟ. 14,000 ಜನ, 15,000 ಪ್ರಾಣಿಗಳು ಭಾಗಿಯಾಗಿ ತನ್ಮಯತೆಯಿಂದ ನಟಿಸುವಂತಹ ದೃಶ್ಯ. ನಿರ್ದೇಶಕ ಡೆಮಿಲ್ಲೆ ಎಲ್ಲರನ್ನ ನಿಯಂತ್ರಿಸ್ತಿದ್ದ. ಅವನು ಒಂದು ಸಲ ರೋಲ್ ಎಂದ ಕೂಡಲೇ ಯಾರೂ ಮಾತನಾಡೋಗಿರಲಿಲ್ಲ. ಅವನ ಬಗ್ಗೆ ಅಲ್ಲಿರುವವರಿಗೆ ಎಷ್ಟು ಭಯ ಇತ್ತೆಂದರೆ ಯಾರೂ ಜೋರಾಗಿ ಉಸಿರು ಸಹ ಬಿಡ್ತಿರ್ಲಿಲ್ಲ. ಚಿತ್ರೀಕರಣವಾಗುವ ದೃಶ್ಯ ಹತ್ತಿರದ ಪರದೆ ಮೇಲೆ ಕಾಣ್ತಾ ಇತ್ತು. ದೃಶ್ಯದ ಚಿತ್ರೀಕರಣ ಪ್ರಾರಂಭವಾಗುತ್ತೆ. ಸಾವಿರಾರು ಜನ ನುಗ್ಗಿ ಹೋಗುವ ದೃಶ್ಯ. ಮೋಸೆಸ್ ಗಂಭೀರವಾಗಿ ಆದರೆ ಕಣ್ಣಲ್ಲಿ ತುಂಬಿದ ಕೃತಜ್ಞತಾ ಭಾವದೊಂದಿಗೆ ಮುಂದೆ ಸಾಗ್ತಿದ್ದಾನೆ. ಆಗ ಎಲೆಕ್ಟ್ರಿಷಿಯನ್ಗೆ ಅಸಿಸ್ಟೆಂಟ್ ಆಗಿದ್ದ ಲೈಟ್ ಬಾಯ್ ಹುಡುಗನೊಬ್ಬ ಕಟ್ ಅಂತ ಕೂಕೊಂಡ್ಬಿಡ್ತಾನೆ.
ನಿರ್ದೇಶಕ ಬಿಟ್ಟರೆ ಆ ರೀತಿ ಹೇಳೋಕೆ ಬೇರೆ ಯಾರಿಗೂ ಅಧಿಕಾರ ಇರಲಿಲ್ಲ. ಲೈಟ್ ಬಾಯ್ ಹುಡುಗ ಕಟ್ ಎಂದು ಕೂಗಿದ್ದರಿಂದ ಚಿತ್ರೀಕರಣ ನಿಂತು ಹೋಗುತ್ತೆ. ಏಕೆ, ಏನು ತಪ್ಪಾಯಿತು ಅಂತ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಮುಂಗೋಪಿಯಾದ ಡೆಮಿಲ್ಲೆಗೆ ರಕ್ತ ಕುದಿಯುವಂತಾಗತ್ತೆ. ಯಾರೋ ಕಟ್ ಎಂದದ್ದು ಎನ್ನುತ್ತಾ ಹುಡುಗನ ಕಡೆಗೆ ನುಗ್ಗಿ ಬಂದು ಅವನ ಕತ್ತಿನ ಪಟ್ಟಿ ಹಿಡಿದು, ಯಾಕೋ ಚಿತ್ರೀಕರಣ ನಿಲ್ಲಿಸದೆ, ಎಷ್ಟೋ ಧೈರ್ಯ ನಿನಗೆ ಎಂದು ಹೊಡೆಯೋಕೆ ಕೈ ಎತ್ತುತ್ತಾನೆ ಡೆಮಿಲ್ಲೆ. ಒಬ್ಬ ಲೈಟ್ ಬಾಯ್ ಇಂತಹ ದೊಡ್ಡ ನಿರ್ದೇಶಕನನ್ನು ಎದುರು ಹಾಕಿಕೊಳ್ಳೋಕೆ ಸಾಧ್ಯನಾ? ಆ ಹುಡುಗ ಹೆದರಿದ್ದ. ಆದರೆ ಧೈರ್ಯ ಮಾಡಿಕೊಂಡು ವಿನಮ್ರನಾಗಿ ಹೇಳ್ತಾನೆ, ಸರ್, ದಯವಿಟ್ಟು ಚಿತ್ರೀಕರಣವಾದ ಹಿಂದಿನ ಸನ್ನಿವೇಶವನ್ನು ಒಮ್ಮೆ ಅವಲೋಕಿಸಿ ನೋಡಿ, ಅಲ್ಲೊಂದು ತಪ್ಪು ಕಾಣಿಸುತ್ತೆ ಎಂದ. ಕೂಡಲೇ ಚಿತ್ರೀಕರಣವಾಗಿದ್ದ ದೃಶ್ಯನ ದೊಡ್ಡ ಪರದೆಯ ಮೇಲೆ ತೋರಿಸ್ತಾರೆ. ಸನ್ನಿವೇಶ ಅತ್ಯದ್ಭುತವಾಗಿ ಬಂದಿರುತ್ತೆ. ಯಾರಿಗೂ ಯಾವ ತಪ್ಪೂ ಕಾಣಿಸೋಲ್ಲ. ಎಲ್ಲಿದೆ ತಪ್ಪು ಎಂದು ಗುಡುಗಿದ ನಿರ್ದೇಶಕ ಡೆಮಿಲ್ಲೆ. ಆಗ ಹುಡುಗ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದ, ಸರ್, ದಯವಿಟ್ಟು ಗಮನಿಸಿ, ಮೋಸೆಸ್ ಪಕ್ಕದಲ್ಲಿರುವ ವ್ಯಕ್ತಿಯ ತೋಳು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದ. ಅದಕ್ಕೆ ಡೆಮಿಲ್ಲೆ, ಕಾಣಲಿ ಬಿಡು, ಅದರಲ್ಲೇನಿದೆ ದೋಷ ಎಂದ ಅಸಹನೆಯಿಂದ. ಅವನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ಮುಖ ಕೋಪದಿಂದ ಕೆಂಪಾಗಿತ್ತು. ಆಗ ಲೈಟ್ ಬಾಯ್ ಹುಡುಗ ವಿವರಣೆ ಕೊಟ್ಟ, ಸರ್, ಅವನ ತೋಳಿನ ಮೇಲೆ ಸ್ಮಾಲ್ ಪಾಕ್ಸ್ ಬೇನೆಗೆ ಹಾಕಿಸಿಕೊಂಡಿರುವ ವ್ಯಾಕ್ಸಿನೇಷನ್ನ ಗುರುತು ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತೆ. ಆದರೆ ಇಲ್ಲಿ ಈ ಸಿನಿಮಾದಲ್ಲಿ ಈ ಕಥೆ ನಡೆಯುವ ಕಾಲ ಕ್ರಿಸ್ತಪೂರ್ವ 1300. ಆಗಿನ ಕಾಲಘಟ್ಟದಲ್ಲಿ ಈ ಬೇನೆಗೆ ವ್ಯಾಕ್ಸಿನೇಷನ್ ಇನ್ನೂ ಆವಿಷ್ಕಾರವಾಗಿರಲಿಲ್ವಲ್ಲ ಸರ್. ಈ ಗುರುತು ಬಂದರೆ ಅದು ನೈಜತೆಗೆ ಧಕ್ಕೆ ಬರುತ್ತೆ ಅಲ್ವಾ ಎಂದ. ಅದು ನಿಜ, ಏಕೆಂದರೆ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನನ್ನು 1796ರಲ್ಲಿ ಎಡ್ವರ್ಡ್ ಜೆನ್ನರ್ ಕಂಡುಹಿಡಿತಾರೆ. 18ನೇ ಶತಮಾನದ ಆವಿಷ್ಕಾರ ಕ್ರಿಸ್ತಪೂರ್ವ 1300ರಲ್ಲಿ ಹೇಗೆ ಬರಕ್ಕೆ ಸಾಧ್ಯ? ನಿರ್ದೇಶಕ ಡೆಮಿಲ್ಲೆಗೆ ತನ್ನ ತಪ್ಪಿನ ಅರಿವಾಗತ್ತೆ. ಆ ಕ್ಷಣದಲ್ಲಿ ಎಲ್ಲವನ್ನೂ ಮರೆತು ಆ ಹುಡುಗನನ್ನು ತಬ್ಬಿಕೊಂಡ. ಅವನ ಏಕಾಗ್ರತೆ, ವೃತ್ತಿಪರತೆ, ಸೂಕ್ಷ್ಮ ದೃಷ್ಟಿಯನ್ನು ಮೆಚ್ಚಿಕೊಂಡು ಅವನನ್ನು ಆ ಕ್ಷಣದಿಂದಲೇ ಆ ಸಿನಿಮಾಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್, ಅಂದರೆ ಸಹಾಯಕ ನಿರ್ದೇಶಕನನ್ನಾಗಿ ನೇಮಿಸ್ಕೊಳ್ತಾನೆ. ಈ ಘಟನೆಯಿಂದ ನಮಗೆ ಏನು ಗೊತ್ತಾಗುತ್ತೆ ಮಕ್ಕಳೇ? ನಾವು ಮಾಡೋ ಕೆಲಸದಲ್ಲಿ ಅನನ್ಯವಾದ ಪ್ರೀತಿ, ಪ್ರಾಮಾಣಿಕತೆ, ವೃತ್ತಿಪರತೆ, ಸೂಕ್ಷ್ಮ ದೃಷ್ಟಿ ಇದ್ದರೆ ಅದು ನಮ್ಮ ಅದೃಷ್ಟದ ಬಾಗಿಲನ್ನು DVGಯವರು ಕಗ್ಗದಲ್ಲಿ ಹೇಳಿರುವಂತೆ ತೆಗೆಯುತ್ತೆ, ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಎಂಬುದಕ್ಕೆ ಈ ಘಟನೆ ಒಂದು ಜೀವಂತ ಉದಾಹರಣೆ ಅಲ್ವಾ ಮಕ್ಕಳೇ? ಮಕ್ಕಳೇ, ಈಗ ಇನ್ನೊಂದು ಕಗ್ಗ ಹೇಳ್ತೀನಿ ಕೇಳಿ. ಫಲವಿಲ್ಲ ಕಾರ್ಯಕಾರಣವಾದದಿಂ ತತ್ವ, ಸಿಲುಕದು ಎಮ್ಮಯ ತರ್ಕ ಕರ್ಕ ಅಂಕುಶಕ್ಕೆ, ಸುಳಿವುದು ಆಗ ಈಗಳ್ ಅದು ಸೂಕ್ಷ್ಮಾನುಭವಗಳಲ್ಲಿ, ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ. ಕಾರ್ಯಕಾರಣಗಳೆಂಬ ವಾದಗಳಿಂದ ಯಾವ ಉಪಯೋಗನೂ ಆಗೋಲ್ಲ, ಮತ್ತು ವಿಚಾರವೆಂಬ ಒರಟಾದ ಆಯುಧಗಳಿಂದ ಸಿದ್ಧಾಂತಗಳು ನಮ್ಮ ಕೈಗೆ ಎಟುಕೋಲ್ಲ. ಆದರೆ ತಿಳಿ ಮನಸ್ಸಿನಿಂದ ನೋಡುವವರಿಗೆ ಅದರ ಸೂಕ್ಷ್ಮ ಅನುಭವಗಳಲ್ಲಿ ಅದು ಆಗೀಗ ಕಾಣಸಿಗುತ್ತದೆ. ಮಕ್ಕಳೇ, ಇದರರ್ಥ ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ವಾ? ನಿಮಗೆ ಇದು ಸುಲಭವಾಗಿ ಅರ್ಥವಾಗೋದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ಗುರುಕುಲ, ಅಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಹಿಂದಿನ ಕಾಲದಲ್ಲಿ ನಮಗೆ ಈಗ ಇರುವಂತೆ ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ವಾರ್ಷಿಕ ಪರೀಕ್ಷೆ ಇರ್ತಾ ಇರಲಿಲ್ಲ. ಮಕ್ಕಳು ತಮಗೆ ಇಷ್ಟ ಬಂದ ವಿಷಯಗಳನ್ನ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕಲಿಬಹುದಾಗಿತ್ತು. ತರ್ಕ, ವ್ಯಾಕರಣ, ಗಣಿತ, ರಾಜ್ಯಶಾಸ್ತ್ರ, ಖಗೋಳಶಾಸ್ತ್ರ, ಸಂಗೀತ, ಹೀಗೆ ಅನೇಕ ವಿಚಾರಗಳನ್ನ ಕಲಿಸ್ತಾ ಇದ್ದರು. ಕೆಲವು ವರ್ಷಗಳ ಅಭ್ಯಾಸ ಆದಮೇಲೆ ಗುರುಗಳು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಕೆಲವು ಪರೀಕ್ಷೆಗಳನ್ನ ಕೊಡ್ತಾ ಇದ್ದರು. ಯಾರು ಅದರಲ್ಲಿ ಉತ್ತೀರ್ಣರಾಗ್ತಾರೆ ಅವರ ವಿದ್ಯಾಭ್ಯಾಸ ಮುಗಿದ ಹಾಗೆ. ಅವರನ್ನು ಆಶೀರ್ವದಿಸಿ ಗುರುಕುಲದಿಂದ ಕಳಿಸ್ಕೊಡ್ತಾ ಇದ್ದರು. ಹೀಗಿರುವಾಗ 3 ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುಗಳ ಬಳಿ ಬಂದು ಕೇಳ್ತಾರೆ, ಗುರುಗಳೇ, ನಾವು ಕಲಿಯಬೇಕಾದದ್ದನ್ನೆಲ್ಲ ಕಲಿತಾಗಿದೆ, ನಮಗೆ ಇಲ್ಲಿಂದ ತೆರಳಲು ಅಪ್ಪಣೆ ಕೊಡಿ, ಆಶೀರ್ವದಿಸಿ ಅಂತ ಕೇಳ್ಕೊತಾರೆ. ಆಗ ಗುರುಗಳು, ಸರಿ, ನಾನು ನಾಳೆ ನಿಮಗೆ ಒಂದು ಪರೀಕ್ಷೆ ಏರ್ಪಡಿಸ್ತೇನೆ, ಅದರಲ್ಲಿ ಯಾರು ಉತ್ತೀರ್ಣರಾಗ್ತೀರೋ ಅವರು ಇಲ್ಲಿಂದ ಮನೆಗೆ ತೆರಳಬಹುದು, ಇಲ್ಲದವರು
ಇನ್ನೂ ಕೆಲ ಕಾಲ ನಿಮ್ಮ ಅಧ್ಯಯನವನ್ನು ಮುಂದುವರೆಸಬೇಕಾಗತ್ತೆ ಎಂದರು. ನಂತರ 3 ಶಿಷ್ಯರಿಗೂ ಒಂದೊಂದು ಬೆಳ್ಳಿಯ ನಾಣ್ಯನ ಕೊಟ್ಟು, ನಾಳೆ ನಾನು ನೀವು ವಾಸಿಸುತ್ತಿರುವ ಕುಟೀರಕ್ಕೆ ಬರ್ತೇನೆ. ನೀವು ಈ 1 ನಾಣ್ಯದಿಂದ ನಿಮ್ಮ ಕೊಠಡಿಗಳನ್ನ ಸಂಪೂರ್ಣ ತುಂಬಿಸಿರಬೇಕು ಎಂದು ಅವರನ್ನ ಬೀಳ್ಕೊಡ್ತಾರೆ. ಬೆಳ್ಳಿಯ ನಾಣ್ಯನ ಪಡೆದ 3 ಶಿಷ್ಯಂದಿರು ಪ್ರತ್ಯೇಕವಾಗಿ ತಮ್ಮ ಕುಟೀರಕ್ಕೆ ತೆರಳಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೇವಲ 1 ನಾಣ್ಯದಿಂದ ಇಡೀ ಕೊಠಡಿಯನ್ನು ತುಂಬಿಸುವ ವಸ್ತುವನ್ನು ಖರೀದಿಸೋದು ಹೇಗೆ ಅಂತ ಚಿಂತೆ 3 ಇದೇ ಚಿಂತೆಯಲ್ಲಿ 3 ಬೇರೆ ಬೇರೆ ದಾರಿಯಲ್ಲಿ ನಗರ ಸಂಚಾರಕ್ಕೆ ಹೋಗ್ತಾರೆ. ಮೊದಲನೇ ಶಿಷ್ಯನಿಗೆ ತನ್ನ ಎದುರಿಗೆ ರೈತನೊಬ್ಬ ಎತ್ತಿನ ಗಾಡಿಯಲ್ಲಿ ಗದ್ದೆಗಳಿಗೆ, ತೋಟಕ್ಕೆ ಹಾಕಲು ತೆಗೆದುಕೊಂಡು ಹೋಗುತ್ತಿರುವ ಗೊಬ್ಬರ ಕಾಣಿಸುತ್ತೆ. ಈ ಶಿಷ್ಯ ಅವನನ್ನು ತಡೆದು, ಅಯ್ಯ, ನಾನು ನಿನಗೆ 1 ಬೆಳ್ಳಿ ನಾಣ್ಯ ಕೊಡ್ತೇನೆ, ಈ ಗೊಬ್ಬರವನ್ನು ನನ್ನ ಕುಟೀರಕ್ಕೆ ತಂದು ಸುರಿತೀಯಾ ಅಂತ ವಿನಂತಿಸ್ಕೊಳ್ತಾನೆ. 1 ಬೆಳ್ಳಿ ನಾಣ್ಯ ಸಿಗುತ್ತಲ್ವಾ ಅಂತ ರೈತ ಸಂತೋಷದಿಂದ ಒಪ್ಪಿಕೊಂಡು ಆ ಗೊಬ್ಬರನ ಮೊದಲನ ಶಿಷ್ಯನ ಕುಟೀರದಲ್ಲಿ ಸುರಿದು ಇಡೀ ಕೊಠಡಿಯನ್ನು ತುಂಬಿಸಿಬಿಡ್ತಾನೆ. ಶಿಷ್ಯನಿಗೆ ತಾನು ಗುರುಗಳ ಮಾತಿನಂತೆ 1 ಬೆಳ್ಳಿಯ ನಾಣ್ಯದಿಂದ ಇಡೀ ಕೊಠಡಿನ ತುಂಬಿಸಿಬಿಟ್ಟಿದ್ದೇನೆ, ಅಂದರೆ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣವಾದಂತೆ ಎಂದು ಸಂತೋಷ ಪಡ್ತಾನೆ. ಇದೇ ರೀತಿ 2ನೇ ಶಿಷ್ಯ ಏನು ಮಾಡೋದು ಅಂತ ಯೋಚಿಸ್ತಾ ಹೋಗ್ತಿರುವಾಗ ದಾರಿಯಲ್ಲಿ ಅವನಿಗೆ ಒಂದು ರೈತನ ಮನೆಯ ಮುಂದೆ ಹಾಕಿರೋ ಒಣ ಹುಲ್ಲಿನ ರಾಶಿ ಕಾಣಿಸುತ್ತೆ. 2ನೇ ಶಿಷ್ಯ ರೈತನ ಬಳಿ ಹೋಗಿ, ನಾನು ನಿನಗೆ 1 ಬೆಳ್ಳಿ ನಾಣ್ಯ ಕೊಡ್ತೀನಿ, ಈ ಹುಲ್ಲಿನ ರಾಶಿನ ತಂದು ಕುಟೀರದಲ್ಲಿರುವ ನನ್ನ ಕೊಠಡಿಯನ್ನು ತುಂಬಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಸಂತೋಷದಿಂದ ಒಪ್ಪಿದ ರೈತ ಒಣಗಿದ ಹುಲ್ಲಿನ ರಾಶಿಯಿಂದ 2ನೇ ಶಿಷ್ಯನ ಕೊಠಡಿನ ಭರ್ತಿ ಮಾಡಿಬಿಡ್ತಾನೆ. ಆದರೆ 3ನೇ ಶಿಷ್ಯ ಮಾತ್ರ, ಇದೊಂದು ವಿಚಿತ್ರ ಪರೀಕ್ಷೆ, ಕೇವಲ 1 ನಾಣ್ಯದಿಂದ ಕೊಠಡಿಯನ್ನು ತುಂಬಿಸುವ ಪದಾರ್ಥವನ್ನು ಖರೀದಿಸುವುದು ಅಸಾಧ್ಯ, ಇದರಲ್ಲೇನೋ ಗೂಢಾರ್ಥ ಇರಬೇಕು ಎಂದು ಯೋಚಿಸಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾನೆ. ಗುರುಗಳು ಕೊಟ್ಟ 1 ಬೆಳ್ಳಿ ನಾಣ್ಯದಿಂದ 1 ಹಣತೆ, ಬತ್ತಿ ಮತ್ತು ಎಣ್ಣೆಯನ್ನು ಖರೀದಿಸಿ ಗುರುಗಳು ಬರುವ ದಿನದಂದು ದೇವರ ಚಿತ್ರಪಟದ ಜೊತೆಯಲ್ಲಿ ತನ್ನ ಗುರುಗಳ ಚಿತ್ರಪಟವನ್ನೂ ಇರಿಸಿ ಅದರ ಮುಂದೆ ಹಣತೆಯನ್ನು ಹತ್ತಿಸಿ ಇಡ್ತಾನೆ. ಮರುದಿನ ಶಿಷ್ಯಂದಿರ ಪರೀಕ್ಷೆಗಾಗಿ ಗುರುಗಳು ಶಿಷ್ಯರ ಕೊಠಡಿಗೆ ಬರ್ತಾರೆ. ಮೊದಲನೇ ಶಿಷ್ಯನ ಕೊಠಡಿಗೆ ಬಂದು ಬಾಗಿಲು ತೆಗಿತಾರೆ. ಗೊಬ್ಬರದ ಸಗಣಿಯ ವಾಸನೆ ಮುಖಕ್ಕೆ ರಾಚುತ್ತೆ. ನಂತರ 2ನೇ ಶಿಷ್ಯನ ಕೊಠಡಿಗೆ ಬರ್ತಾರೆ. ಇಡೀ ಕೋಣೆ ಹುಲ್ಲಿನ ರಾಶಿಯಿಂದ ತುಂಬಿರೋದು ಕಾಣಿಸುತ್ತೆ. ಕೊನೆಗೆ 3ನೇ ಶಿಷ್ಯನ ಕೊಠಡಿಗೆ ಬರ್ತಾರೆ. ಅಲ್ಲಿ ಬಾಗಿಲು ತೆರೆದು ನೋಡಿದಾಗ ದೇವರ ಮತ್ತು ಗುರುಗಳ ಚಿತ್ರಪಟದ ಮುಂದೆ ಹಚ್ಚಿರುವ ಹಣತೆಯ ಬೆಳಕು ಇಡೀ ಕೋಣೆಯನ್ನು ಆವರಿಸಿರುತ್ತೆ. ಇಡೀ ವಾತಾವರಣ ಪ್ರಶಾಂತವಾಗಿರುತ್ತೆ. ನಂತರ ಗುರುಗಳು 3 ಶಿಷ್ಯರನ್ನು ತಮ್ಮ ಬಳಿಗೆ ಕರೆದು, ನಿಮ್ಮ 3ರಲ್ಲಿ 3ನೇ ಶಿಷ್ಯ ಮಾತ್ರ ನನ್ನ ಪರೀಕ್ಷೆಯಲ್ಲಿ ಪಾಸಾಗಿದ್ದಾನೆ, ಮೊದಲು ಮತ್ತು 2ನೇ ಶಿಷ್ಯರಿಬ್ಬರು ಅನುತ್ತೀರ್ಣರಾಗಿದ್ದೀರಾ, ಆದ್ದರಿಂದ ನೀವಿಬ್ಬರು ಇನ್ನೂ ಕೆಲವು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮುಂದುವರಿಸಬೇಕಾಗತ್ತೆ. 3ನೇ ಶಿಷ್ಯ ಪರಿಪಕ್ವವಾಗಿದ್ದಾನೆ, ಅವನು ಮನೆಗೆ ತೆರಳಬಹುದು ಎಂದು ಹೇಳ್ತಾರೆ. ಅರ್ಥಪೂರ್ಣ ಕಲಿಕೆಯಾದಾಗ ಮಾತ್ರ ಸಮಸ್ಯೆಯ ಗೂಢಾರ್ಥವನ್ನು ತಿಳಿಯೋದಕ್ಕೆ ಸಾಧ್ಯ. ಇದನ್ನೇ DVG ತಮ್ಮ ಕಗ್ಗದಲ್ಲಿ ತಿಳಿ ಮನಸ್ಸಿನಿಂದ ನೋಡುವವರಿಗೆ ಮಾತ್ರ ಕಾರ್ಯಕಾರಣ ಸಂಬಂಧಗಳ ಗೂಢಾರ್ಥಗಳು ಸೂಕ್ಷ್ಮ ಅನುಭವಗಳಲ್ಲಿ ಗೋಚರವಾಗುತ್ತೆ ಅಂತ ಹೇಳಿರೋದು. ಮಕ್ಕಳೇ, ನಾವು ಸಹ ವಾಕ್ಯದ ಅರ್ಥಕ್ಕಿಂತ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅದರಲ್ಲಿ ಅಡಗಿರುವ ಗೂಢಾರ್ಥನ ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ? ಅಂದರೆ 1 ನಾಣ್ಯದಿಂದ ಇಡೀ ರೂಮ್ನ ತುಂಬಿಸ್ಬೇಕು ಅಂದರೆ ಏನೋ ಕಸ ತುಂಬೋದಲ್ಲ, ಅದರಲ್ಲಿ ಏನೋ ಇದೆ ಗೂಢಾರ್ಥ ಏನು ಅಂತ ತಿಳ್ಕೋಬೇಕು. ಅದು 3ನೇ ಶಿಷ್ಯನಿಗೆ ಮಾತ್ರ ಸಾಧ್ಯ ಆಯಿತು. ಅವರಿಬ್ಬರು ಆ ಪದದ ಅರ್ಥ ಮಾತ್ರ ತಗೊಂಡ್ರು. ಹಾಗಾಗಿ ಒಬ್ಬ ಏನು ಮಾಡ್ತಾನೆ, ಗೊಬ್ಬರ ತುಂಬಿಸ್ತಾನೆ, ಇನ್ನೊಬ್ಬ ಹುಲ್ಲು ತುಂಬಿಸ್ತಾನೆ. ಆ್ಯಕ್ಚುಲಿ ಗುರುಗಳ ಪರೀಕ್ಷೆ ಅದೇ ಆಗಿತ್ತು. ಹಾಗಾಗಿ ನಾವು ಯಾವುದೇ ಒಂದು ಗುರುಗಳು ಹೇಳಿದ ಮಾತನ್ನು ಆ ಪದದ ಅರ್ಥ ತಗೋಬಾರ್ದು, ಅದ್ರ ಒಳಗಡೆ ಏನು ಅರ್ಥ ಇದೆ ಅಂತ ತಿಳ್ಕೋಬೇಕು. ಆವಾಗ ಮಾತ್ರ ನಮಗೆ ಅವ್ರು ಹೇಳ್ಕೊಟ್ಟ ವಿದ್ಯೆ ಅರ್ಥವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಆಗತ್ತೆ ಅಲ್ವಾ ಮಕ್ಕಳೇ? ಈಗ ಮತ್ತೊಂದು ಸುಂದರವಾದ ಕಗ್ಗನ ಹೇಳ್ತೀನಿ ಕೇಳಿ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ, ಅತಿಬೇಡ ಎಲ್ಲಿಯೂ ಮಂಕುತಿಮ್ಮ. ಇದರ ಭಾವಾರ್ಥ ಏನಂದರೆ, ಹಸನ್ಮುಖನಾಗಿರು ಅಂದರೆ ಸದಾ ನಗ್ತಾ ಇರು, ಆದರೆ ಅದು ಮಂದಹಾಸವಾಗಿರಲಿ, ಇತರರ ಕಿವಿಗೆ ಕರ್ಕಶವಾಗಿ ಕೇಳುವ
ಅಟ್ಟಹಾಸದ ನಗು ಆಗದಿರಲಿ. ಎಂದಿಗೋ ಇನ್ನೊಬ್ಬರಿಗೆ ಹಿತಕರವಾದ ಮಾತುಗಳನ್ನೇ ಆಡಬೇಕು ನಾವು. ಒಳ್ಳೆಯ ಮಾತಿಗಿರುವ ಶಕ್ತಿ ಬೈಗುಳಗಳಿಗಿಲ್ಲ. ಒಳ್ಳೆಯ ಮಾತಿನಿಂದ ಮನಸ್ಸಿನ ಉದ್ವೇಗವನ್ನು ತಡೆದುಕೊಂಡು ವ್ಯವಹರಿಸಿದರೆ ಒಳ್ಳೆಯ ಪ್ರತಿಫಲನೇ ಸಿಗುತ್ತೆ. ನಾವು ಯಾರಿಗೂ ನೋವಾಗುವ ಹಾಗೆ ಮಾತನಾಡಬಾರದು. ಒಳ್ಳೆಯ ಮಾತು ಎಂತಹ ಕೆಲಸವನ್ನು ಸುಲಭ ಸಾಧ್ಯಗೊಳಿಸುತ್ತೆ. ಇದಕ್ಕೆ ಪೂರಕವಾಗಿ ಒಂದು ಕತೆ ಹೇಳ್ತೀನಿ ಕೇಳಿ. ಕತೆ ಹೆಸರು ಒಳ್ಳೆಯ ಮಾತಿನ ಶಕ್ತಿ. ಅಂದರೆ ನಾವು ಒಳ್ಳೆ ಮಾತಾಡಿದ್ರೆ ಅದು ನಮಗೆ ಎಂತಹ ಪ್ರತಿಫಲನ ಕೊಡುತ್ತೆ ಅನ್ನೋದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅದೇ ಊರಿನಲ್ಲಿ ಅನೇಕ ಶ್ರೀಮಂತ ವ್ಯಕ್ತಿಗಳು ಇದ್ದರು. ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಯಾವುದೋ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇತ್ತು. ಅವನು ಆ ಊರಿನ ಬ್ರಾಹ್ಮಣರನ್ನೆಲ್ಲ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಾನೆ. ಈ ಬ್ರಾಹ್ಮಣನಿಗೂ ಕರೆ ಬರುತ್ತೆ. ಪೂಜಾ ಕಾರ್ಯಕ್ರಮ ಆದ ಮೇಲೆ ಈ ಬ್ರಾಹ್ಮಣನಿಗೆ ಶ್ರೀಮಂತ ಗೋದಾನ ಮಾಡ್ತಾನೆ. ಗೋದಾನ ಅಂದರೆ ಗೊತ್ತಲ್ಲ ಮಕ್ಕಳ? ಹಸುವಿನ ದಾನ ಮಾಡೋದು. ಒಂದು ಸುಂದರವಾದ ಹಸುವಿನೊಂದಿಗೆ ಅದರ ಕರುವನ್ನು ಸಹ ಕೊಡ್ತಾನೆ. ಅದು ಒಂದು ಹೋರಿ ಕರು. ಬ್ರಾಹ್ಮಣ ಅದನ್ನು ಅತ್ಯಂತ ಪ್ರೀತಿಯಿಂದ ಪ್ರತ್ಯೇಕ ಕಾಳಜಿ ವಹಿಸಿ ಸಾಕ್ತಾನೆ. ನಿಜ ಹೇಳಬೇಕಂದ್ರೆ ತನ್ನ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೋತಾ ಇದ್ದ. ತನ್ನ ಮನೆಯವರಿಗೆ ಊಟ ಕಡಿಮೆಯಾದರೂ ಸರಿ, ಹೋರಿಗೆ ಮಾತ್ರ ಸ್ವಲ್ಪನೂ ಕಡಿಮೆಯಾಗದಂತೆ ಜವೆಗೋಧಿ ಅನ್ನನ ತಿನ್ನಿಸ್ತಾ ಇದ್ದ. ಸದಾ ಹಸಿರು ಹುಲ್ಲು ಹಿಂಡಿಗಳನ್ನ ಕೊಡ್ತಾ ಇದ್ದ. ದಿನಕ್ಕೆರಡು ಬಾರಿ ಅದರ ಮೈ ತೊಳಿತಾ ಇದ್ದ. ಅವನ ಈ ಹೋರಿ ಪ್ರೀತಿಯನ್ನು ನೋಡಿ ಊರಿನ ಜನ ತಮಾಷೆ ಮಾಡ್ತಾ ಇದ್ರು. ಬ್ರಾಹ್ಮಣ ಮಾತ್ರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಪ್ರೀತಿಯನ್ನು ಮುಂದುವರೆಸಿದ್ದ. ಹೀಗೆ ಚೆನ್ನಾಗಿ ಮೇವು ತಿಂದು ಬ್ರಾಹ್ಮಣನ ಶ್ರೀಮಂತ ಆರೈಕೆಯಿಂದ ಆ ಹೋರಿ ಬಲಿಷ್ಠವಾಗಿ ಬೆಳೆಯುತ್ತೆ. ಆ ಬ್ರಾಹ್ಮಣನ ಆರೈಕೆಯನ್ನು ನೋಡಿ ಒಂದು ದಿನ ಆ ಹೋರಿ ಈ ರೀತಿ ಯೋಚನೆ ಮಾಡುತ್ತೆ. ಈ ಬ್ರಾಹ್ಮಣ ತನ್ನ ಮನೆಯವರಿಗೆ ಆಹಾರ ಕಡಿಮೆ ಮಾಡಿಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅವನ ಕಷ್ಟ ನನಗೆ ಅರ್ಥ ಆಗತ್ತೆ. ಅವನಿಗೆ ಹೇಗಾದರೂ ಮಾಡಿ ಏನಾದರೂ ಸಹಾಯ ಮಾಡಲೇಬೇಕು. ಒಂದಿಷ್ಟು ಧನ ಸಹಾಯ ಮಾಡಿದರೆ ಅವನ ಋಣ ತೀರಿಸಿದಾಗೆ ಆಗುತ್ತೆ. ಹೀಗೆ ಯೋಚನೆ ಮಾಡ್ತಾ ಇರುವಾಗ ಆ ಬ್ರಾಹ್ಮಣ ಹೋರಿಯ ಮೈ ತೊಳೆಯೋದಕ್ಕೆ ಬರ್ತಾನೆ. ಆ ಹೋರಿ ಬ್ರಾಹ್ಮಣನಿಗೆ ಈ ರೀತಿ ಹೇಳುತ್ತೆ, ಯಜಮಾನ, ನಿನ್ನ ಋಣ ನನ್ನ ಮೇಲಿದೆ. ನೀನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದೀಯ. ನಿನಗೇನಾದರೂ ಸಹಾಯ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ ಅಂತ ಹೇಳುತ್ತೆ. ಆಗ ಬ್ರಾಹ್ಮಣ ನಾನೇನು ಮಾಡಬೇಕು ಎಂದು ಕೇಳ್ತಾನೆ. ಅದಕ್ಕೆ ಆ ಹೋರಿಯ ಹಸು ಹೀಗೆ ಹೇಳುತ್ತೆ, ಇಡೀ ದೇಶದಲ್ಲೇ ನನ್ನಷ್ಟು ಬಲಿಷ್ಠವಾದ ಹೋರಿ ಯಾವುದೂ ಇಲ್ಲ. ಆದ್ದರಿಂದ ನೀನು ಈ ಊರಿನ ಅತ್ಯಂತ ಶ್ರೀಮಂತ ವ್ಯಾಪಾರಿಯ ಬಳಿಗೆ ಹೋಗಿ ಅವನನ್ನು ಪಂದ್ಯ ಕಟ್ಟುವಂತೆ ಪ್ರಚೋದನೆ ಮಾಡಬೇಕು. ನನ್ನ ಹೋರಿ ಒಂದೇ ಬಾರಿಗೆ 100 ಬಂಡಿಗಳನ್ನು ಎಳೆಯುತ್ತೆ ಅಂತ ಝಂಬದಿಂದ ಹೇಳು. ಆಗ ಆತ ಅದನ್ನು ನಂಬದೆ ಪಂದ್ಯ ಕಟ್ತಾನೆ. ಆದರೆ ನೀನು ಮಾತ್ರ 1000 ಚಿನ್ನದ ನಾಣ್ಯಗಳಿಗಿಂತ ಕಡಿಮೆ ಮಾತ್ರ ಪಂದ್ಯ ಕಟ್ಟಬೇಡ. ನಾನು ಒಂದೇ ಬಾರಿಗೆ 100 ಬಂಡಿಗಳನ್ನ ಎಳೆದಾಕ್ತೀನಿ. ಆಗ ಆ 1000 ಚಿನ್ನದ ನಾಣ್ಯ ನಿನ್ನದಾಗತ್ತೆ ಅಂತ ಹೇಳುತ್ತೆ ಹೋರಿ. ಹೋರಿಯ ಮಾತಿನಂತೆ ಬ್ರಾಹ್ಮಣ ಅತ್ಯಂತ ಶ್ರೀಮಂತ ವರ್ತಕನ ಬಳಿಗೆ ಹೋಗಿ ತನ್ನ ಹೋರಿಯ ಸಾಮರ್ಥ್ಯದ ಬಗ್ಗೆ ಜಂಬ ಕೊಚ್ಕೋತಾನೆ. ಇವನ ಮಾತು ಕೇಳಿ ಆ ವರ್ತಕನಿಗೆ ಸಹನೆ ಕೆಡುತ್ತೆ. ಸ್ವಾಮಿ, ಸಾಕು ಮಾಡಿ ನಿಮ್ಮ ವರ್ಣನೆ. ನಮ್ಮ ಮನೆಯ ಹೋರಿಯಷ್ಟು ಬಲಶಾಲಿಯಾದ ಹೋರಿ ಇಡೀ ರಾಜ್ಯದಲ್ಲೇ ಇಲ್ಲ. ಆದರೆ ಅದೂ ಕೂಡ ಹೆಚ್ಚಂದರೆ 10 ಬಂಡಿಗಳನ್ನ ಒಟ್ಟಿಗೆ ಎಳೆಯುತ್ತೆ ಅಷ್ಟೇ. 100 ಬಂಡಿಗಳನ್ನ ಯಾವುದಾದ್ರೂ ಹೋರಿ ಎಳೆಯೋಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ. ಬ್ರಾಹ್ಮಣನಿಗೂ ಅದೇ ಬೇಕಾಗಿರುತ್ತೆ. ಮಾತಿಗೆ ಮಾತು ಬೆಳೆದು ಕೊನೆಗೆ ಆ ಶ್ರೀಮಂತ ವರ್ತಕ ಹೀಗೆ ಹೇಳ್ತಾನೆ, ಸರಿ, ಹಾಗಾದರೆ ನಾಳೆನೇ ಪರೀಕ್ಷೆ ನಡೆದು ಬಿಡಲಿ. ನಿಮ್ಮ ಹೋರಿ 100 ಬಂಡಿಗಳನ್ನ ಒಟ್ಟಿಗೆ ಎಳೆದು ಬಿಟ್ಟರೆ ನಿಮಗೆ ನಾನು 1000 ಚಿನ್ನದ ನಾಣ್ಯ ಕೊಡ್ತೀನಿ. ಆದರೆ ನೀವು ಸೋತ್ರೆ ಅಷ್ಟೇ ಚಿನ್ನದ ನಾಣ್ಯನ ಕೊಡಬೇಕು ಎಂದು ಪಂದ್ಯ ಕಟ್ತಾನೆ. ಮಾರನೇ ದಿನ 100 ಬಂಡಿಗಳಲ್ಲಿ ಮರಳು ಕಲ್ಲು ತುಂಬಿಸಿ ಒಂದಕ್ಕೊಂದು ಬಿಗಿದು ಮುಂದಿನ ಬಂಡಿಗೆ ಈ ಹೋರಿನ ಕಟ್ತಾರೆ. ಬ್ರಾಹ್ಮಣ ನೊಗದ ಮೇಲೆ ಕುಳಿತು ರಪರಪನೆ ಬಾರುಕೋಲಿನಿಂದ ಹೋರಿಗೆ ಹೊಡಿತಾನೆ. ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಬ್ರಾಹ್ಮಣ ಒಡೆದದ್ದನ್ನು ನೋಡಿ ಹೋರಿಗೆ ಆಘಾತವಾಗುತ್ತೆ. ಕೋಪಾನೂ ಬರುತ್ತೆ. ಅದು ಅಲುಗಾಡದೆ ಹಾಗೆಯೇ ನಿಂತು ಬಿಡುತ್ತೆ. ಆಗ ಬ್ರಾಹ್ಮಣ ಮತ್ತಷ್ಟು ಕೋಪದಿಂದ ಹೋರಿನ ಬೈದು, ಹೇ ದುಷ್ಟ ಹೋರಿ, ಎಳೆ ಬಂಡಿಗಳನ್ನ, ನಿನಗೇನು ಕೊಬ್ಬ? ಎಷ್ಟು ಚೆನ್ನಾಗಿ ಸಾಕಿದ್ದೀನಿ. ನನ್ನ ಮಕ್ಕಳಿಗಿಂತ ಹೆಚ್ಚು ಆರೈಕೆ ಮಾಡಿದ್ದೀನಿ. ನೀಚ ಹೋರಿ, ಎಳೆ ಬಂಡಿನ ಎಂದು ಮತ್ತೆ ಮತ್ತೆ ಹೊಡಿತಾನೆ. ಆದರೆ ಹೋರಿ ಬಂಡಿಯನ್ನು ಎಳೆಯೋದೇ ಇಲ್ಲ. ತಾನಿದ್ದ ಸ್ಥಳ ಬಿಟ್ಟು ಅಲುಗಾಡಲ್ಲ.
ಬ್ರಾಹ್ಮಣ ಪಂದ್ಯ ಸೋತ ತನ್ನ ಹೆಂಡತಿಯ ಮೇಲಿನ ಬಂಗಾರದ ಒಡವೆಗಳನ್ನ ಮಾರಿ ಶ್ರೀಮಂತ ವರ್ತಕನಿಗೆ 1000 ಚಿನ್ನದ ನಾಣ್ಯಗಳನ್ನ ಕೊಡ್ತಾನೆ. ಮನೆಗೆ ಅಳುತ್ತಾ ಬಂದ ಬ್ರಾಹ್ಮಣ ನೆಲದ ಮೇಲೆ ಬಿದ್ದು ಜೋರಾಗಿ ಹೊರಳಾಡಿ ಅಳ್ತಾನೆ. ಆಗ ಹೋರಿ, ಯಜಮಾನ, ನನ್ನನ್ನೇಕೆ ನೀನು ಕಾರಣವಿಲ್ಲದೆ ಹೊಡೆದೆ, ಬೈದೆ? ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೇ ನಿನಗೆ ಸಹಾಯ ಮಾಡೋ ಉದ್ದೇಶದಿಂದ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಈ ಬಾರಿ ಮತ್ತೆ ಶ್ರೀಮಂತ ವರ್ತಕನ ಬಳಿಗೆ ಹೋಗಿ 2000 ಚಿನ್ನದ ಬರಹಗಳಿಗೆ ಪಂದ್ಯ ಕಟ್ಟು. ನಿನಗೆ ನಾನು ಸಹಾಯ ಮಾಡಿಯೇ ತೀರುತ್ತೇನೆ ಅಂತ ಭರವಸೆಯ ಮಾತುಗಳನ್ನ ಆಡುತ್ತೆ. ಬ್ರಾಹ್ಮಣ ಶ್ರೀಮಂತ ವರ್ತಕನ ಬಳಿ ಹೋಗಿ ಮತ್ತೆ ಪಂದ್ಯಕ್ಕೆ ಆಹ್ವಾನಿಸ್ತಾನೆ ಮತ್ತು ಈ ಬಾರಿ ಪಂದ್ಯದ ಮೊತ್ತ 2000 ಚಿನ್ನದ ನಾಣ್ಯ ಅಂತ ಹೇಳ್ತಾನೆ. ಹೋರಿಯ ಅಶಕ್ತತೆಯನ್ನು ಕಂಡಿದ್ದ ವರ್ತಕ ಮರು ಮಾತನಾಡದೆ 2000 ನಾಣ್ಯಗಳ ಪಂದ್ಯಕ್ಕೆ ಒಪ್ಕೋತಾನೆ. ಮರುದಿನವೇ ಮತ್ತೆ ಎಲ್ಲ ವ್ಯವಸ್ಥೆ ಆಗುತ್ತೆ. ಆದರೆ ಈ ಬಾರಿ ಬ್ರಾಹ್ಮಣ ಕಳೆದ ಬಾರಿಯ ಪ್ರಮಾದಕ್ಕೆ ಅವಕಾಶ ಕೊಡದೆ ಹೋರಿಯ ಮೈದಡವಿ, ಎಳೆ ಕಂದ, ನೀನು ಮುದ್ದು ಮರಿಯಲ್ವಾ, ನನ್ನ ಜಾಣ ಮರಿಯಲ್ವಾ, ನಿನ್ನ ನಿಜವಾದ ಶಕ್ತಿನ ಈ ವರ್ತಕನಿಗೆ ತೋರಿಸು ಎನ್ನುತ್ತಾ ಪ್ರೀತಿಯಿಂದ ಅದರ ಮೈ ದಡುತ್ತಾನೆ. ಕೂಡಲೇ ಹೋರಿ ಹೂಂಕರಿಸಿ ಒಂದೇ ಬಾರಿಗೆ 100 ಬಂಡಿಗಳನ್ನ ದರದರನೆ ಎಳೆಯುತ್ತಾ 1 ಮೈಲಿ ದೂರ ಓಡುತ್ತೆ. ಬ್ರಾಹ್ಮಣ ಪಂದ್ಯ ಗೆದ್ದು 2000 ಹೊನ್ನಿನ ನಾಣ್ಯಗಳನ್ನ ಮನೆಗೆ ತಗೊಂಬರ್ತಾನೆ. ಆಗ ಬ್ರಾಹ್ಮಣನಿಗೆ ಹೋರಿ ಹೇಳುತ್ತೆ, ನಿನ್ನ ಪ್ರೀತಿಯ ಮೆಚ್ಚುಗೆಯ ಮಾತು ನನಗೆ ಶಕ್ತಿನ ತುಂಬಿತು. ಹಿಂದಿನ ಬಾರಿ ನಿನ್ನ ಹೊರಟು ನುಡಿ ಮತ್ತೆ ಹೊಡೆದದ್ದು ನನ್ನ ಶಕ್ತಿನ ಕುಂದಿಸಿಬಿಟ್ಟಿತ್ತು ಅಂತ. ಅದನ್ನೇ DBG ಅವರು ಈ ಕಗ್ಗದಲ್ಲಿ ಹೇಳಿರೋದು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ, ಅತಿಬೇಡ ಎಲ್ಲಿಯೂ ಮಂಕುತಿಮ್ಮ ಅಂತ. ನಾವು ನಮ್ಮವರೊಡನೆ ಕೆಲಸ ಮಾಡುವವರ ಜೊತೆ ಸದಾ ಪ್ರೋತ್ಸಾಹದ, ಮೃದುವಾದ, ಹಿತಕರವಾದ ಮಾತುಗಳನ್ನೇ ಆಡಬೇಕು. ಬರೀ ಟೀಕೆ ಮಾಡ್ತಾನೆ ಇದ್ದರೆ ಇರೋ ಉತ್ಸಾಹನೂ ಕಡಿಮೆ ಆಗತ್ತೆ, ಕೆಲಸ ಆಗಲ್ಲ. ಶಿಕ್ಷಕರೂ ಅಷ್ಟೇ, ಮಕ್ಕಳಿಗೆ ಪಾಠ ಮಾಡುವಾಗ ಪ್ರೀತಿಯಿಂದ ಹೇಳ್ಕೊಡ್ಬೇಕು. ಅವರಲ್ಲಿ ಒಳ್ಳೆಯ ಮಾತುಗಳಿಂದ ಪ್ರೋತ್ಸಾಹ ತುಂಬಬೇಕು. ಅದು ಬಿಟ್ಟು ನೀನು ದಡ್ಡ, ಮೂರ್ಖ, ಯಾವ ಕೆಲಸಕ್ಕೂ ಬಾರದವನು ಮೊದಲಾದ ಋಣಾತ್ಮಕ ಮಾತುಗಳನ್ನೇ ಆಡ್ತಾ ಇದ್ದರೆ ಮಕ್ಕಳು ಹಾಗೆಯೇ ಆಗಿಬಿಡ್ತಾರೆ. ಅದಕ್ಕೆ ಕುವೆಂಪು ಹೀಗೆ ಹೇಳ್ತಾರೆ, ಲೇಸ ನೆಸಗುವ ವಿಧಿಗೆ ಬಹುಪಥಗಳುಂಟು ಬಗೆಯಲ್. ಒಳ್ಳೆಯ ಕೆಲಸ ಮಾಡೋಕೆ ಅನೇಕ ದಾರಿಗಳಿವೆ. ಇದುವರೆಗೆ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳನ್ನು ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ KR ಪ್ರದೀಪ್. ಇದು ಇಂದಿನ ಮಕ್ಕಳ ಮಂಟಪ.